ಶಿವಮೊಗ್ಗವು ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಎಂದು ಕರೆಯಲ್ಪಡುವ ಸುಂದರ ನಗರವಾಗಿದ್ದು, ದಟ್ಟವಾದ ಹಸಿರು ಭತ್ತದ ಗದ್ದೆಗಳು ಮತ್ತು ಅಡಿಕೆ ತೋಟಗಳಿಂದ ಸುತ್ತುವರೆದಿದೆ. ಇದು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣವಾಗಿದ್ದು, ಪ್ರಕೃತಿ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ನಗರೀಕರಣ ಮತ್ತು ಜನಸಂಖ್ಯೆ ಹೆಚ್ಚಾದಂತೆ ಫ್ರೆಶ್ ವಾಟರ್ ಡಿಮ್ಯಾಂಡ್ ಗಣನೀಯವಾಗಿ ಏರಿಕೆಯಾಗುತ್ತಿದೆ. ಅಂತರ್ಜಲ ಮಟ್ಟದ ಕುಸಿತವು ಭವಿಷ್ಯದ ನೀರಿನ ಭದ್ರತೆಗೆ ಗಂಭೀರ ಸವಾಲಾಗಿ ಪರಿಣಮಿಸಿದೆ. ಕೇಂದ್ರ ಪುರಸ್ಕೃತ ಹಾಗೂ ರಾಜ್ಯ ಸರ್ಕಾರದ ಬೆಂಬಲದಿಂದ ಜಲ್ ಹಿ ಅಮೃತ್ ಯೋಜನೆ ಶಾಶ್ವತ ನೀರು ನಿರ್ವಹಣೆಯತ್ತ ಒಂದು ಮಹತ್ವದ ಅವಕಾಶ ಒದಗಿಸಿದೆ. ಇದು ಕೇವಲ ಪ್ರೋತ್ಸಾಹ ಧನದ ಯೋಜನೆಯಲ್ಲ, ಜವಾಬ್ದಾರಿಯುತ ನೀರು ಆಡಳಿತದತ್ತ ಬದ್ಧ ಹೆಜ್ಜೆ. ಈ ಯೋಜನೆಯಡಿ ಲಭಿಸಿದ ಪ್ರೋತ್ಸಾಹಧನವನ್ನ ಸಮರ್ಥವಾಗಿ ಬಳಸಿಕೊಂಡು ನಗರಸಭೆ ಎಸ್ಟಿಪಿಯನ್ನು ಆಧುನೀಕರಿಸಿ ಅಲ್ಟ್ರಾಸಾನಿಕ್ ಫ್ಲೋ ಮೀಟರ್ಸ್, ಓಪನ್ ಚಾನಲ್ ಫ್ಲೋ ಮೀಟರ್ಸ್ ಹಾಗೂ ಆನ್ಲೈನ್ ಬಿಒಡಿ, ಸಿಒಡಿ ಅನಲೈಸರ್ಗಳಂತಹ ರಿಯಲ್ ಟೈಮ್ ಮಾನಿಟರಿಂಗ್ ವ್ಯವಸ್ಥೆಗಳ ಮೂಲಕ ನೀರಿನ ಗುಣಮಟ್ಟ ಮತ್ತು ಸಂಸ್ಕರಣೆಯನ್ನ ನಿಖರವಾಗಿ ಗಮನಿಸುವ ವ್ಯವಸ್ಥೆ ನಿರ್ವಹಿಸಲಾಗಿದೆ. ಕ್ಲೋರಿನೇಷನ್ ವ್ಯವಸ್ಥೆಯ ನವೀಕರಣ, ಮೆಕ್ಯಾನಿಕಲ್ ಸ್ಕ್ರೀನ್ ಮತ್ತು ಗ್ರಿಡ್ ಯೂನಿಟ್ ದುರಸ್ತಿ, ಆರ್ಎಎಸ್ ಮತ್ತು ಡಬ್ಲ್ಯೂಎಸ್ ಪಂಪ್ಗಳ ಸುಧಾರಣೆಗಳಿಂದ ಸಂಸ್ಕರಣ ಪ್ರಕ್ರಿಯೆಯ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ. ಜೊತೆಗೆ ಸೌರ ವಿದ್ಯುತ್ ವ್ಯವಸ್ಥೆಯ ಸ್ಥಾಪನೆಯಿಂದ ಎನರ್ಜಿ ಎಫಿಷಿಯನ್ಸಿ ಹಾಗೂ ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಉತ್ತೇಜನ ದೊರೆತಿದೆ. ಸಂಸ್ಕರಿಸಿದ ನೀರನ್ನ ಉದ್ಯಾನವನಗಳು, ಕೈಗಾರಿಕೆಗಳು ಹಾಗೂ ನಿರ್ಮಾಣ ಕಾಮಗಾರಿಗಳಿಗೆ ಮರುಬಳಕೆ ಮಾಡುವ ಯೋಜನೆ ರೂಪಿಸಲಾಗಿದೆ. ಕಾರ್ಯಾಚರಣಾ ವೆಚ್ಚದಲ್ಲಿ ಕಡಿತ, ಪಾರದರ್ಶಕ ನಿರ್ವಹಣಾ ವ್ಯವಸ್ಥೆ ಹಾಗೂ ಸುಧಾರಿತ ನೀರಿನ ಗುಣಮಟ್ಟ ಇವೆಲ್ಲವೂ ಶಿವಮೊಗ್ಗ ನಗರದ ಶಾಶ್ವತ ಅಭಿವೃದ್ಧಿಗೆ ಆಧಾರವಾಗಿವೆ. ಜಲ್ ಹಿ ಅಮೃತ್ ಇದು ಕೇವಲ ಒಂದು ಯೋಜನೆಯಲ್ಲ, ಇದು ನಮ್ಮ ನಗರದ ನೀರು ಮತ್ತು ಪರಿಸರ ಸಂರಕ್ಷಣೆ ಹಾಗೂ ಭವಿಷ್ಯದ ಪೀಳಿಗೆಗಳಿಗೆ ಶಾಶ್ವತ ಹೂಡಿಕೆ. ಪ್ರಸ್ತುತವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಸುಮಾರು 35ರಿಂದ 38 MLD ಅಷ್ಟು ಸಿವೇಜು ಜನರೇಟ್ ಆಗ್ತಾ ಇದೆ. ಅದರಲ್ಲಿ ಸುಮಾರು ಒಂದು 20ರಿಂದ 24 MLD ಅಷ್ಟು ಒಂದು ಸಿವೇಜು ತಾವರೆಚಟ್ನಹಳ್ಳಿಯಲ್ಲಿ ನಾವು ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ಇನ್ನು 0.5 ml ಅಷ್ಟನ್ನ ಸಿವೇಜನ್ನ ಡೈಲಿ ನಾವು ಪುರ್ಲೆಯಲ್ಲಿ ನಾವು ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದೀವಿ. ರೀಸೆಂಟಾಗಿ ಜಲ್ ಹಿ ಅಮೃತ್ ಅಂತ ಹೇಳಿ ಒಂದು ಇನ್ಸೆಂಟಿವ್ ಗ್ರ್ಯಾಂಟನ್ನು ಕೇಂದ್ರ ಸರ್ಕಾರದವರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದವರು ಜಂಟಿಯಾಗಿ ನಮಗೆ ರಿಲೀಸನ್ನು ಮಾಡಿದ್ದಾರೆ. ಇದರಲ್ಲಿ ಬಂದಿರೋದ್ರಿಂದ ನಮ್ಮ STP ಪ್ಲ್ಯಾಂಟ್ಗಳ ಕಾರ್ಯದಕ್ಷತೆಯನ್ನು ನಾವು ಈಗ ಪ್ರೆಸೆಂಟಲ್ಲಿ ಏನು ಮಾಡ್ತಾ ಇದ್ದೀವೋ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯದಕ್ಷತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಇದೊಂದು ಅನುಕೂಲ ಆಗಿದೆ. ಸೊ ನಮ್ಮಲ್ಲಿ ಈಗ STP ಪ್ಲ್ಯಾಂಟ್ ಎರಡೂ ಕಡೆಯಲ್ಲಿ ನಾವು ಸೋಲಾರ್ ಪ್ಲ್ಯಾಂಟನ್ನು ನಾವು ಕಾಮಗಾರಿನ ಕೈಗೆತ್ಕೊಂಡಿದ್ದೀವಿ. ಇದರಿಂದ ಎನರ್ಜಿ ಸೇವಿಂಗ್ಸ್ ಆಗ್ತದೆ. ಇದರಲ್ಲಿ ಜಲ್ ಹಿ ಅಮೃತ್ ಅಂದರೆ ಈಗಾಗಲೇ ತ್ಯಾಜ್ಯ ನೀರಿನ ಸಂಸ್ಕರಣಾ ಘಟಕಗಳಲ್ಲಿ ಆ ಕಾರ್ಯಕ್ಷಮತೆಯನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಒಂದು ಜಲ್ ಹಿ ಅಮೃತ್ ಅನ್ನೋ ಒಂದು ವಿಶೇಷ ಉಪಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಇದರಡಿಯಲ್ಲಿ ತಂತ್ರಜ್ಞಾನವನ್ನು ಉತ್ತಮಪಡಿಸುವಂಥ ಅಂಶಗಳನ್ನ ಮತ್ತು ತ್ಯಾಜ್ಯ ನೀರನ್ನು ಸಂಸ್ಕರಣೆ ಮಾಡಿ ಅದನ್ನು ಶುದ್ಧ ನೀರನ್ನು ಪರಿಹರಿಸುವ ನಿಟ್ಟಿನಲ್ಲಿ ವಿಶೇಷವಾದಂಥ ಒಂದು ಕ್ರಮಗಳನ್ನ ಅಳವಡಿಸಿಕೊಂಡು ಇದು ಅವರಿಗೆ ಸುಧಾರಣಾ ಪ್ರೋತ್ಸಾಹಧನವನ್ನು ಕೊಟ್ಟು ಅವರಿಗೆ ಇದನ್ನು ಸ್ಟಾರ್ ರೇಟಿಂಗ್ ಮೂಲಕ ಅನುದಾನವನ್ನು ಕೊಡಲಾಗ್ತಾ ಇದೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಡನೆ ಅಮೃತ್ 2 ಯೋಜನೆಯಡಿ ಜಲ್ ಹಿ ಅಮೃತ್ ಎನ್ನುವಂಥ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದುಕೊಂಡಿದ್ದಾವೆ. ಸೂವೇಜ್ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಅತ್ಯುನ್ನತ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಒಂದು ಟ್ರೀಟೆಡ್ ವಾಟರು, ಸೆಕೆಂಡರಿ ಟ್ರೀಟೆಡ್ ವಾಟರ್ನ ಮರುಬಳಕೆ ಮಾಡಲಿಕ್ಕೆ ಸುಗಮವಾಗಬೇಕು ಅನ್ನೋ ದೃಷ್ಟಿಯಿಂದ 1.25 ಕೋಟಿಯಷ್ಟು ವೆಚ್ಚದಲ್ಲಿ ಕಾರ್ಯಕ್ರಮ ಚಾಲನೆಯಲ್ಲಿದೆ. ಜೊತೆಗೆ ರೀಸೈಕ್ಲಿಂಗ್ ಆಫ್ ವಾಟರ್ಗೂ ಕೂಡ ಒತ್ತನ್ನು ಕೊಟ್ಟಿದ್ದಾವೆ ಮತ್ತು ಆ ಒಂದು ನೀರನ್ನು ಕೃಷಿಗೂ ಕೂಡ ಬಳಸಬಹುದು ಮತ್ತು ಡೊಮೆಸ್ಟಿಕ್ ಯೂಸರ್ಸ್ಗೆ, ಸೆಕೆಂಡರಿ ಯೂಸರ್ಸ್ಗೂ ಕೂಡ ಬಳಸಬಹುದು ಅಂತ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಇದನ್ನು ಹಮ್ಮಿಕೊಂಡಿದ್ದಾವೆ. ಒಂದು ಯಶಸ್ಸನ್ನು ಮಾಡುವತ್ತ ಶಿವಮೊಗ್ಗ ಮಹಾನಗರ ಪಾಲಿಕೆ ದಾಪುಗಾಲನ್ನು ಹಾಕಿದೆ.